ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಯಜಮಾನಿಯಾಗಿ ಗುಂಡು ಅಧಿಕಾರ ತಗೊಳ್ಳೋದ್ರ ಮುಖಾಂತರ ತನ್ನ ಗಂಡ ಜಿಮ್ ಸೀನನ್ನೇ ಮನೆಯಿಂದ ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಿದ್ದಾಳೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪಿಂಕಿನ ಲವ್ ಮಾಡ್ತಿರೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತಾ. ಜಿಮ್ ಸೀನಾ ಯಾವುದೇ ಕಾರಣಕ್ಕೂ ಗುಂಡು ನನ್ನ ಹೆಂಡತಿ ಅಲ್ಲ, ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ, ಅವಳನ್ನ ಯಾರು ಹೆಂಡತಿ ಅಂತ ಒಪ್ಕೋತಾರೆ, ನಾನು ಪಿಂಕಿನೇ ಇಷ್ಟಪಡೋದು, ಅವಳನ್ನೇ ಮದುವೆ ಆಗೋದು ಅಂತ ಹೇಳ್ಬಿಡ್ತಾರ. ಇದರಿಂದ ಅಪ್ಪನ ಕೈಯಲ್ಲಿ ಒದೆ ತಿಂತಾರೆ. ಆದರೆ ಶಿವಣ್ಣ ಮಾತ್ರ ತನ್ನ ತಂಗಿ ಗುಂಡುವನ್ನ ಕರ್ಕೊಂಡು ಮನೆಗೆ ಹೋಗ್ಬಿಡ್ತಾರ. ಆದರೆ ತನ್ನ ಸೊಸೆ ಇಲ್ಲದೆ ಈ ಮನೆ ಬೆಳಗೋದಿಲ್ಲ ಅನ್ನೋದು ಗೊತ್ತಿರ್ತಕ್ಕಂಥ ಮಾವ ಹೋಗಿದ್ದೆ ಗುಂಡುವನ್ನ ಕರ್ಕೊಂಡು ಬರುವುದಕ್ಕೆ ಶಿವಣ್ಣನ ಕಾಲನ್ನ ಕೂಡ ಇಟ್ಕೊಂಡು ಬಿಡ್ತಾರ. ಇತ್ತ ಕಡೆ ಪಾರು ಮುಂದೆ ಮಾದಪ್ಪ ಅವರು ಒಂದು ಸತ್ಯವನ್ನ ಹೇಳ್ತಾರೆ. ಸತ್ಯ ಕೇಳಿದಂತ ಪಾರು ಗುಂಡುವನ್ನ ಸಿಂಸೇನನ್ ಜೊತೆ ಕಳಿಸ್ಲೇಬಾರ್ದು ಅಂತ ತೀರ್ಮಾನ ತಗೊಂಡಿರ್ತಾಳ. ಆದ್ರೆ ಆ ಮಾತನ್ನ ಕೇಳಿ ಆಕೆ ಕೂಡ ಬದಲಾಗಿ ಬಿಡ್ತಾಳ. ಯಾಕಂದ್ರೆ ಜಿಮ್ಸೀನನ ಬದುಕಲ್ಲಿ ಬಂದಿರ್ತಕ್ಕಂಥ ಜಿಮ್ಸೀನ ಪ್ರೀತಿ ಮಾಡ್ತಿರ್ತಕ್ಕಂಥ ಪಿಂಕಿ ನಿಜಕ್ಕೂ ಕೂಡ ಒಳ್ಳೆಯವಳಲ್ಲ. ಆಕೆ ಜಿಮ್ಸೀನನ ಹಿಂದೆ ಬಿದ್ದಿರೋದೇ ಅವನ ಆಸ್ತಿಗೋಸ್ಕರ. ಆಸ್ತಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅವಳು ಜಿಮ್ಸೀನನ್ ಜೊತೆ ಇರುವುದಿಲ್ಲ ಅನ್ನೋ ಒಂದು ವಿಷಯ ಮಾದಪ್ಪ ಅವ್ರಿಗೆ ಗೊತ್ತಾಗಿರುತ್ತೆ. ಅದೇ ವಿಷಯವನ್ನ ಅವರು ಪಾರು ಹತ್ರ ಕೂಡ ಹೇಳಿರ್ತಾರೆ. ಈ ಒಂದು ವಿಷಯನ ಯೋಚನೆ ಮಾಡಿದಂತ ಪಾರು ಗುಂಡುವನ್ನ ಗಂಡನ ಜೊತೆ ಕಳಿಸ್ಲೇಬೇಕು, ಮಾವನ ಮನೆಯನ್ನ ಬೆಳಕಿಸಲೇಬೇಕು ಅಂತ ತೀರ್ಮಾನವನ್ನ ಮಾಡ್ಕೋತಾಳೆ. ಶಿವಣ್ಣನ ಮನವೊಲಿಸ್ತಾಳೆ. ಕೊನೆಗೂ ಶಿವಣ್ಣ ಒಪ್ಕೊಂಡು ತನ್ನ ತಂಗಿಯನ್ನ ಮಾದಪ್ಪ ಮಾವನ ಜೊತೆ ಕಳಿಸ್ತಾರೆ. ಆ ಸಮಯದಲ್ಲಿ ಅವರು ಹಾಲಿನ ಮೇಲೆ ಪ್ರಮಾಣ ಮಾಡಿರ್ತಾರೆ, ಮಾದಪ್ಪ ಮಾವ ನನ್ನ ಸೊಸೆಗೆ ಅಲ್ಲಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ. ಹಾಗಾಗಿ ಮಾದಪ್ಪ ಮಾವ ಒಂದು ಯೋಚನೆಯನ್ನ ಮಾಡ್ತಾರೆ. ಜಿಮ್ ಸೀನನ ಹಿಂದೆ ಬಿದ್ದಿರ್ತಕ್ಕಂಥ ಪಿಂಕಿ ಆಸ್ತಿಗೋಸ್ಕರನೇ ಬಿದ್ದಿರೋದು. ಇಲ್ಲಿ ನನ್ನ ಸೊಸೆಯನ್ನ ನನ್ನ ಮಗ ಇಷ್ಟಪಡ್ತಿಲ್ಲ, ಇದೆಲ್ಲ ಸರಿಪಡಿಸ್ಬೇಕು ಅಂದ್ರ, ನನ್ನ ಸೊಸೆಗೆ ಆ ಮನೆಯಲ್ಲಿ ಮರ್ಯಾದೆ ಸಿಗುವ ಹಾಗೆ ನಾನು ಮಾಡಬೇಕು ಅಂದ್ರೆ, ಅಮ್ಮ ಮಗಂಗೆ ಬುದ್ಧಿ ಕಳಿಸ್ಬೇಕು ಅಂದ್ರೆ ಇರೋದು ಒಂದೇ ಹಾದಿ, ಅದು ನನ್ನ ಇಡೀ ಆಸ್ತಿಯನ್ನ ನನ್ನ ಸೊಸೆ ಗುಂಡು ಹೆಸರಿಗೆ ಬರೆದು ಬಿಡೋದು ಅಂತ. ಅವರು ಸೊಸೆಯನ್ನ ಅಷ್ಟು ಗೌರವಿಸ್ತಾರೆ, ಅಷ್ಟು ಪ್ರೀತಿಸ್ತಾರೆ. ಹಾಗಾಗಿ ಗುಂಡು ಹೆಸರಿಗೆ ಇಡೀ ಆಸ್ತಿ ಬರೆದ್ರೆ ಖಂಡಿತ ನನ್ನ ಕುಟುಂಬ ಸರಿಯಾಗಿರುತ್ತೆ, ನನ್ನ ಆಸ್ತಿ ಕೂಡ ಉಳಿಯತ್ತೆ, ನನ್ನ ಸೊಸೆಗೂ ಮರ್ಯಾದೆ ಸಿಗತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ನಂಜನಗೂಡ್ಗೂ ಊರ್ಗೂ ಓಡಾಡ್ತಿರ್ತಾರೆ. ಈ ಒಂದು ವಿಷಯ ಶಿವಣ್ಣಂಗೆ ತನ್ನ ಕಡೆಯವರ ಮುಖಾಂತರ ಗೊತ್ತಾಗತ್ತೆ. ಗೊತ್ತಾದ ಶಿವಣ್ಣ ಮಾದಪ್ಪ ಮಾವನನ್ನ ಪ್ರಶ್ನೆಯನ್ನ ಮಾಡ್ತಾರೆ, ಯಾಕೆ ನೀವು ನಂಜನಗೂಡ್ಗೆ ಇಷ್ಟು ಆತರಕವಾಗಿ ಪ್ರತಿ ಬಾರಿ ಕೂಡ ತುಂಬಾ ಬಾರಿ ಪ್ರತಿದಿನ ಹೋಗ್ತಿದ್ರಂತಲ್ಲ ಅಂತ. ಆಗ ಬೇರೆ ಏನೋ ಸುಳ್ಳು ಹೇಳ್ತಾರೆ ಮಾದಪ್ಪ ಅವರು, ಆದ್ರೆ ಅದು ಸುಳ್ಳು ಅನ್ನೋದನ್ನ ಶಿವಣ್ಣ ತಿಳ್ಕೊಂತಾರ. ಹಾಗಾಗಿ ಸತ್ಯ ಹೇಳಲೇಬೇಕು ಅಂದಾಗ ಸತ್ಯವನ್ನ ಹೇಳ್ಬಿಡ್ತಾರೆ ಮಾದಪ್ಪ ಮಾವ. ನನ್ನ ಇಡೀ ಆಸ್ತಿ, ಚಿನ್ನ, ಒಡವೆ, ಭೂಮಿ ಎಲ್ಲವನ್ನ ಕೂಡ ನನ್ನ ಸೊಸೆ ಗುಂಡು ಹೆಸರಿಗೆ ಬರೀತಿದ್ದೀನಿ ಅಂತ. ಆದ್ರೆ ಮೊದಲಲ್ಲಿ ಶಿವಣ್ಣ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮಗ ಇದ್ದಾನೆ, ಅವನ ಹೆಸರಿಗೆ ಬರೀಬೇಕು ಅಂತ. ನೀನು ಗೊತ್ತಾಗಲ್ಲ ಶಿವು, ನನ್ನ ಸೊಸೆಗೆ ಆ ಮನೆಯಲ್ಲಿ ಮರ್ಯಾದೆ ಸಿಗಬೇಕು ಅಂದ್ರೆ, ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂದರೆ ನಾನು ನನ್ನ ಸೊಸೆ ಹೆಸರಿಗೆ ಆಸ್ತಿ ಬರೀಲೇಬೇಕಾಗುತ್ತೆ, ಆಗ ಮಾತ್ರ ನನ್ನ ಸೊಸೆಗೆ ಅಲ್ಲಿ ಮರ್ಯಾದೆ ಸಿಗೋದು ಅಂತ ಹೇಳ್ತಾರೆ. ಶಿವಣ್ಣನನ್ನು ಒಪ್ಪಿಸ್ತಾರೆ. ನಂತರ ಶಿವಣ್ಣ ಕೂಡ ಅವರ ಜಿಮ್ಸೀನನ ಅಪ್ಪಂಗೆ ಅಂದರೆ ಮಾದಪ್ಪ ಮಾವಂಗೆ ಒಂದು ಮಾತನ್ನು ಕೊಡ್ತಾರೆ, ನಿಮ್ಮ ಮಗನ ಸರಿಯಾದ ಹಾದಿಗೆ ತಗೊಂಡು ಬರುವುದು ನನ್ನ ಜವಾಬ್ದಾರಿ ಅಂತ. ಹಾಗಾಗಿ ಇಲ್ಲಿ ಶಿವಣ್ಣ ಕೂಡ ಜಿಮ್ಸೀನನ್ನ ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ತನ್ನ ಕಡೆಯವರನ್ನ ಅವನು ಹಿಂದೆ ಬಿಟ್ಟಿದ್ದಾರೆ. ಪ್ರತಿ ಬಾರಿ ಪಿಂಕಿಯನ್ನ ಭೇಟಿ ಮಾಡೋದು, ಪಿಂಕಿ ಜೊತೆ ಸಂಬಂಧ ಇಟ್ಕೊಂಡಿರೋದು ಎಲ್ಲ ಕೂಡ ಶಿವಣ್ಣನಿಗೆ ಬಂದು ಮುಟ್ತಾನೆ ಇದೆ. ಇದರ ನಡುವೆ ಪುರೋಹಿತರನ್ನ ಮಾದಪ್ಪ ಮಾವ ಮನೆ ಕರೆಸ್ತಾರೆ. ಮನೆ ಕರೆಸಿದ್ದೆ ಮನೆಯಲ್ಲಿ ಶಾಂತಿ ಇಲ್ಲ, ಏನ್ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಒಂದು ಪೂಜೆಯನ್ನ ಇಟ್ಕೊಂಡ್ಬಿಡಿ, ಶಾಂತಿ ಹೋಮವನ್ನ ಮಾಡಿಸಿ ಖಂಡಿತವಾಗ್ಲೂ ಮನೆಗೆ ಒಳಿತಾಗತ್ತೆ ಅಂತ ಪುರೋಹಿತರು ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಮಾದಪ್ಪ ಮಾವ ಪೂಜೆಯನ್ನ ಹಮ್ಕೋತಾರೆ. ಇತ್ತ ಕಡೆ ಪಾರು ಮನೆಯವರು ಎಲ್ಲರೂ ಕೂಡ ಆಲ್ರೆಡಿ ಹೋಗಿದ್ದೆ ಪಿಂಕಿಗೆ ಪಾಠ ಕಲಿಸಿ ಬಂದಿದ್ರು. ಆದ್ರೆ ಪಿಂಕಿ ಮಾತ್ರ ಇನ್ನೂ ತನ್ನ ಜಿಮ್ಸೀನನ ಸಹವಾಸವನ್ನ ಬಿಟ್ಟಿಲ್ಲ. ಈಗಲೂ ಕೂಡ ಅವಳು ಜಿಮ್ಸೀನನಿಂದನೇ ಬಿದ್ದಿದ್ದಾಳೆ. ಅವನ ಆಸ್ತಿಯನ್ನ ಲಪ್ಟಾಯಿಸಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಇದರ ನಡುವೆ ಇಲ್ಲಿ ಅಮ್ಮ ಮಕ್ಕಳು ಎಲ್ಲರೂ ಕೂಡ ಒಂದಾಗಿದ್ದಾರೆ. ಶಿವಣ್ಣನ ತಂಗಿಯರು ಶಿವಣ್ಣನ ಹಿಂದೆನೆ ಅಮ್ಮನ ಜೊತೆ ಪ್ರೀತಿಯಿಂದ ಇದ್ದಾರೆ. ಆದ್ರೆ ಶಿವಣ್ಣನ ಮುಂದೆ ಮಾತ್ರ ಅದನ್ನ ತೋರಿಸ್ಕೊತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಅಣ್ಣ ತುಂಬಾ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ, ತುಂಬಾ ಸಂಕಟ ಪಡ್ತಿದ್ದಾರೆ ಅಂತ. ಹಾಗಾಗಿ ಅಣ್ಣನ ಮುಂದೆ ಅಮ್ಮನ ಕಂಡ್ರೆ ಆಗದೆ ಇರೋ ರೀತಿ, ಅಣ್ಣನ ಹಿಂದೆ ಅಮ್ಮನ ಮೇಲೆ ಪ್ರೀತಿ ತೋರಿಸೋ ರೀತಿಯಲ್ಲಿ ಇದ್ದಾರೆ ಇಲ್ಲಿ ಹೆಣ್ಮಕ್ಳಿಗೆ ಗೊತ್ತಾಗಿದೆ ಅಮ್ಮ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅಮ್ಮನ ಬದುಕಲ್ಲೇ ದೊಡ್ಡದೊಂದು ಬಿರುಗಾಳಿಯನ್ನೇ ಎದ್ದು ಇವತ್ತು ನನ್ನ ಅಮ್ಮ ಜೈಲಲ್ಲಿ ವಿನಾಕಾರಣ ಶಿಕ್ಷೆ ಅನುಭವಿಸಿ
ಇಲ್ಲಿಗೆ ಬಂದಿದ್ದಾರೆ ಅಮ್ಮ, ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ, ಆಕೆ ಬದುಕಲ್ಲಿ ವಿಧಿ ಆಟನೇ ನಡೆದು ಹೋಗಿದೆ ಅಂತ. ಹಾಗಾಗಿ ಅಮ್ಮನನ್ನು ಕ್ಷಮಿಸಿ ಒಪ್ಕೊಂಡಿದ್ದಾರೆ ಹೆಣ್ಮಕ್ಳು. ಈ ಕಡೆ ಪಾರುಗ್ ಒಂದು ರೀತಿ ಸಮಾಧಾನ ಇದೆ. ಹೆಣ್ಮಕ್ಳು ಅಮ್ಮನೇನೋ ಒಂದ್ ಮಾಡಾಯ್ತು, ಇನ್ನು ಶಿವು ಅಮ್ಮನ್ನ ಒಂದ್ ಮಾಡಬೇಕು, ಜೊತೆಗೆ ಗುಂಡು ಬದುಕನ್ನು ಸರಿಪಡಿಸ್ಬೇಕು ಅನ್ನೋದು. ಹಾಗಾಗಿ ಹೇಗಾದರೂ ಮಾಡಿ ಗುಂಡು ಬದುಕನ್ನು ಸರಿಪಡಿಸ್ಬೇಕು ಅಂತ ಇವರಲ್ಲಿ ಯೋಚನೆ ಮಾಡ್ತಿದ್ರೆ ಅಲ್ಲಿ ಮಾದಪ್ಪ ಮಾವ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಪೂಜೆಗೆ ಶಿವಣ್ಣಂಗೆ ಕಾಲ್ ಮಾಡಿ ಕರೀತಾರೆ. ಮನೆ ಮಕ್ಕಳು ಎಲ್ಲರೂ ಕೂಡ ಪೂಜೆಗೆ ಬರಬೇಕು, ಇಲ್ಲಿ ಮನೆಯಲ್ಲಿ ಶಾಂತಿಗೋಸ್ಕರ ಪೂಜೆಯನ್ನ ಇಟ್ಕೊಂಡಿದ್ದೀನಿ ಅಂತ. ಸರಿ ಆಯ್ತು ಅಂತ ಹೇಳಿ ಶಿವಣ್ಣ ತನ್ನ ಇಡೀ ಕುಟುಂಬದ ಜೊತೆ ಆ ಒಂದು ಪೂಜೆಗೆ ಹಾಜರಾಗ್ತಾರೆ. ಈ ಕಡೆ ಪೂಜೆಗೆ ಗುಂಡು ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ತಿದ್ದಾಳೆ. ಜಿಮ್ಸಿನ ಆಚೆ ಬಂದು ಇವರನ್ನೆಲ್ಲ ನೋಡಿದಾಗ ಯಾರದು ಬಂದಿದ್ದು ಸೀನಾ ಅಂತ ಹೇಳಿ ಗುಂಡು ಕೇಳೋದಕ್ಕೆ ಯಾರೋ ಅಡ್ರೆಸ್ ಇಲ್ಲದೆ ಇರೋರು ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ. ನಂತರ ಇಲ್ಲಿ ಶಿವಣ್ಣಂಗೆ ಕೋಪ ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೋತಾರೆ. ಹೆಂಡತಿ ಎಲ್ಲರನ್ನ ಕೂಡ ಒಳಗಡೆ ಹೋಗಿ ಅಂತ ಕಳಿಸಿ ಸೀನಾ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಬಾಯಲ್ಲಿ ಅಂತ ಕರ್ಕೊಂಡು ಹೋಗ್ತಾರೆ. ಆದರೆ ಜಿಮ್ಸಿನಾ ಮಾತ್ರ ಹೋಗೋದಕ್ಕೆ ಒಪ್ಪೋದು ಇಲ್ಲ, ಮಾತಾಡೋಕ್ಕೂ ತಯಾರಿಲ್ಲ. ಆದರೆ ಶಿವಣ್ಣ ಮಾತ್ರ ಬಿಡ್ತಿಲ್ಲ. ಇಲ್ಲಿ ಬಾ, ನಿನ್ ಜೊತೆ ಮಾತಾಡಬೇಕು, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನೇನೆಲ್ಲ ಮಾಡ್ತಾ ಇದೆಯಾ ಅಂತ. ಸುಮ್ಮನೆ ಎಲ್ಲವನ್ನ ಕೂಡ ಬಿಟ್ಟು ನನ್ನ ತಂಗಿ ಗುಂಡು ಜೊತೆ ಬದುಕೋದನ್ನ ನೋಡು, ಇಲ್ಲ ಅಂದರೆ ನಿನ್ನ ಕತೆನೇ ಬೇರೆ ಆಗ್ಬಿಡತ್ತೆ ಅಂತ ಹೆದರಿಸ್ತಿದ್ದಾರೆ. ಆದರೆ ಜಿಮ್ಸಿನಾ ಮಾತ್ರ ಯಾವುದಕ್ಕೂ ಭಕ್ತಾನೂ ಇಲ್ಲ, ಹೆದರ್ತಾನೂ ಇಲ್ಲ. ಈ ಕಡೆ ಪಿಂಕಿಗೆ ಕಾಲ್ ಮಾಡು ಅಂತ ಹೇಳಿ ಶಿವಣ್ಣ ಜಿಮ್ಸಿ ನನಗೆ ಹೇಳಿದಾಗ ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಸೀನಾ ಹೇಳ್ತಾರ. ನೀನು ಮಾಡಲಿಲ್ಲ ಅಂದರೆ ಬಿಡೋರು ಯಾರು, ಸುಮ್ಮನೆ ಮಾಡು ಅಂತ ಹೇಳಿದಾಗ ಪಿಂಕಿಗೆ ಸೀನಾ ಕಾಲ್ ಮಾಡ್ತಾರ. ಕಾಲ್ ಮಾಡಿದ್ದೆ ಅಲ್ಲಿಂದ ಪಿಂಕಿ, ಏನು ಸೀನಾ ಕಾಲ್ ಮಾಡಿದ್ಯಾ, ನನ್ನನ್ನು ಭೇಟಿ ಆಗ್ತಿದ್ಯಾ, ಎಲ್ಲಿಗೆ ಬರಬೇಕು ಹೇಳು, ಬರ್ತೀನಿ ಅಂತ ಹೇಳಿ ಪಿಂಕಿ ಹೇಳ್ತಿದ್ದಾಗ ಈ ಕಡೆ ಶಿವಣ್ಣ ಮಾತನಾಡ್ತಾರೆ. ನೋಡಮ್ಮ, ಇನ್ನು ಮುಂದೆ ನೀನು ಯಾವುದೇ ರೀತಿಯಲ್ಲೂ ಕೂಡ ಸೀನನ್ನ ಭೇಟಿ ಆಗಬೇಕಾಗಿಲ್ಲ. ಇನ್ನು ಮುಂದೆ ನಿಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಇರಬಾರ್ದು. ಇನ್ನು ನೀನು ಅವನ ಮುಖವನ್ನು ಕೂಡ ನೋಡಬಾರ್ದು. ನಿನ್ನ ಪಾಡಿಗೆ ನೀನಿದ್ರೆ ನಿನಗೇನೆ ಒಳ್ಳೇದು ಅಂತ ಹೇಳಿ ಶಿವಣ್ಣ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಜಿಮ್ಸಿನ ಮಾತ್ರ ನೀನು ಯಾರು ಇದನ್ನೆಲ್ಲ ಹೇಳೋದಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಗೆ ನೀನು ಎಲ್ಲಿ ಹೋಗ್ತೀಯ, ಎಲ್ಲಿಗೆ ಬರ್ತೀಯ, ಎಲ್ಲವೂ ಕೂಡ ನನ್ನ ಕಣ್ಗಾವಲಲ್ಲೇ ನಡೀತಿದೆ ಸೀನಾ. ಪ್ರತಿ ವಾರದಲ್ಲೂ ನೀನು ಪಿಂಕಿಯನ್ನು ಭೇಟಿ ಮಾಡೋಕೆ ಹೋಗೋದು, ನಿಮ್ಮ ನಡುವೆ ಇನ್ನೂ ಸಂಬಂಧ ಇರೋದು ಎಲ್ಲವೂ ಕೂಡ ನನಗೆ ಗೊತ್ತಾಗ್ತದೆ. ನೀನು ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಇನ್ನು ಮುಂದೆ ಇದನ್ನೆಲ್ಲನೂ ಕೂಡ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆದರೆ ಸೀನಾ ಮಾತ್ರ ಯಾವುದಕ್ಕೂ ಕೂಡ ಕೇರ್ ಮಾಡ್ತಾನೆ ಇಲ್ಲ, ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಮನೆಯಲ್ಲಿ ಪೂಜೆ ಆಗತ್ತೆ, ಎಲ್ಲ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅದೇ ದಿನ ಮಾದಪ್ಪ ಮಾವ ಬಂದಿದ್ದ ತನ್ನ ಸೊಸೆ ಕೈಗೆ, ನೋಡಮ್ಮ ಇದರಲ್ಲಿ ನನ್ನ ಇಡೀ ಆಸ್ತಿ ಪಾಸ್ತಿ, ನನ್ನ ಒಡವೆ ಅಂತಸ್ತು ಎಲ್ಲವನ್ನ ಕೂಡ ನಿನ್ನ ಹೆಸರಿಗೆ ಬರೆದಿದ್ದೀನಿ. ಅದರ ಒಂದು ಡೀಟೇಲ್ಸ್ ಪೇಪರ್ಸ್ ಇದರಲ್ಲಿದೆ, ತೆಗೆದುಕೊಂಡು ಬಿಡು ಮಗಳೇ, ನಿನ್ನ ಹೆಸರಿಗೆ ವಿಲ್ ಮಾಡಿದ್ದೀನಿ ಅಂತ ಹೇಳಿ ಆ ಒಂದು ಫೈಲನ್ನು ಕೊಡ್ತಾರೆ. ಏನಿದು ಮಾವ, ನನಗೆ ಯಾಕೆ ಇದೆಲ್ಲ ಅಂತ ಗುಂಡು ಹೇಳ್ತಿದ್ರೆ, ನಿನಗೆ ಅಮ್ಮ ಬರಿಬೇಕಾಗಿರೋದು ಅಂತ ಹೇಳಿ ಕೊಟ್ಟಾಗ ಇಲ್ಲಿ ಜಿಮ್ಸಿನ ಏನು ಅನ್ಕೊಂಡಿದ್ದೆ, ನನ್ನ ಅಪ್ಪ ಆಗಿ ನೀನು ನನ್ನ ಹೆಸರಿಗೆ ಬರಿಬೇಕು, ಇವಳು ಯಾರು ದಿಕ್ಕು ದೆಸೆ ಇಲ್ಲದೆ ಅವಳು ಹೆಸರಿಗೆ ಏನು ಬರ್ದಿರೋದು ನೀನು ಅಂತ ಹೇಳಿ ಅಪ್ಪನ ಮೇಲೆ ಕೈ ಮಾಡೋದಕ್ಕೆ ಸೀನಾ ಮುಂದಾಗಿ ಬಿಡ್ತಾರೆ. ಆಗಿದ್ದೆ ತಡ ಇಲ್ಲಿ ಗುಂಡು ರಬ್ಬಲ್ ಆಗಿದೆ, ಏನು ಮಾವನ ಮೇಲೆ ಕೈ ಮಾಡ್ತೀಯ ನೀನು ಸೀನಾ ಅಂತಾಗ ಯಾವಳೆ ನೀನು ಕೇಳೋದಕ್ಕೆ ಅಂತ ಹೇಳಿ ಸೀನಾ ಹೇಳ್ತಿದ್ದಾಗೆ ಈ ಮನೆ ಯಜಮಾನಿ ಅಂತ ಹೇಳಿದ ಇಲ್ಲಿ ಕುತ್ತಿಗೆ ಪಟ್ಟಿ ಹಿಡಿದು ಜಿಮ್ಸಿ ನನ್ನನ್ನೇ ಮನೆಯಿಂದ ಹೊರಗಡೆ ದಬ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ